ಹಾಯ್ ಗುಡ್ ಈವ್ನಿಂಗ್ ಎವ್ರಿವ್ಯಾನ್. ನಾನು ಕಾಸಿಮಪ್ಪ, ರಿಯಲ್ ನವೋದಯ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಅವಧಿಯಲ್ಲಿ ನಾನು ಒಂದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಅರಣ್ಯ ನಾಶ ಅಥವಾ ಡಿಫಾರೆಸ್ಟೇಷನ್ ಎನ್ನುವಂಥ ಟಾಪಿಕ್ ಮೇಲೆ ಸುಮಾರು 10 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಇವತ್ತು ನಾನು ಹಂಚ್ಕೊತಿದ್ದೀನಿ. ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ, ಏನಿದೆ ಅಂತೇಳಿ. ಎಸ್, ವನ್ಯನಾಶ ಎಂದರೇನು? ಬೆಳೆ ಬೆಳೆಯುವುದು ವನ್ಯನಾಶನ ಅಲ್ಲವೇ ಅಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ನೆಕ್ಸ್ಟ್, ಅರಣ್ಯಗಳನ್ನು ಕತ್ತರಿಸುವುದು, ಜಲ ಸಂಚಯ ಮಾಡುವುದು, ಹೂ ಬೆಳೆಸುವುದು. ಹೂ ಬೆಳೆಸುವುದು ಅಲ್ಲ, ಜಲ ಸಂಚಯನೂ ಕೂಡ ಅಲ್ಲ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಂದರೆ ಆಯ್ಕೆ ಬಿ ಇದೆ ನೋಡ್ರಿ, ಇದು ಸರಿಯಾದಂಥ ಉತ್ತರ. ಅಂದರೆ ಅರಣ್ಯಗಳನ್ನು ಕತ್ತರಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವನ್ಯನಾಶ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಅರಣ್ಯ ನಾಶವಾಗುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತಾ ಅಂತೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ. ಎಸ್, ಅರಣ್ಯ ನಾಶವಾಗುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತೆ? ವಿದ್ಯುತ್ ಹೆಚ್ಚಾಗುತ್ತಾ? ಅದಕ್ಕೆ ಸಂಬಂಧನೇ ಇಲ್ಲ. ಮಳೆ ಹೆಚ್ಚಾಗುತ್ತೆ ಅರಣ್ಯ ನಾಶ ಮಾಡೋದ್ರಿಂದ? ಅದನ್ನು ಸಾಧ್ಯ ಇಲ್ಲ. ಹವಾಮಾನ ಬದಲಾವಣೆ. ಎಸ್, ಏನಂತ ಹೇಳಿದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ವಿದ್ಯುತ್ ಹೆಚ್ಚಾಗುತ್ತೆ, ಇದನ್ನು ತಪ್ಪು. ಮಳೆ ಹೆಚ್ಚಾಗುತ್ತೆ, ಇದನ್ನು ತಪ್ಪು. ಮಳೆ ಕಡಿಮೆ ಆಗುತ್ತೆ, ಹೆಚ್ಚಾಗಂಗಿಲ್ಲ ಅರಣ್ಯ ನಾಶ ಮಾಡೋದ್ರಿಂದ. ಹವಾಮಾನ ಬದಲಾವಣೆ, ಹವಾಮಾನದಲ್ಲಿ ಏನಾಗುತ್ತೆ 100% ಬದಲಾವಣೆ ಉಂಟಾಗೇ ಆಗುತ್ತಾ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಉತ್ತರ ಯಾವುದಂತ ಹೇಳಿದ್ರೆ ಸಿ, ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವನ್ಯನಾಶದ ಮುಖ್ಯ ಕಾರಣ ಯಾವುದು? ವನ್ಯನಾಶಕ್ಕೆ ಮುಖ್ಯ ಕಾರಣ ಯಾವುದು? ವನ್ಯನಾಶಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಹೇಳಿದ್ರೆ ಸೂರ್ಯನ ಉಷ್ಣತೆ. ಅದು ಕಾರಣನ? ಸೂರ್ಯನ ಉಷ್ಣತೆಗೂ ವನ್ಯನಾಶಕ್ಕೂ ಸಂಬಂಧನೇ ಇಲ್ಲ. ಸೂರ್ಯನ ಉಷ್ಣತೆ ತಡಿಬೇಕಂದ್ರೆ ಏನು ಬೇಕಂತ ಹೇಳಿದ್ರೆ ವನ್ಯ ಇರಬೇಕು, ಅರಣ್ಯ ಇರಬೇಕು, ವನ ಇರಬೇಕು. ಸೂರ್ಯನ ಉಷ್ಣತೆಯಿಂದ ನಾವು ಅರಣ್ಯ ನಾಶ ಮಾಡ್ತಂದ್ರೆ ಸಾಧ್ಯನೇ ಇಲ್ಲ. ಕಟ್ಟಡ ನಿರ್ಮಾಣ. ಎಸ್, ಸರಿಯಾದಂಥ ಉತ್ತರ ಯಾವುದು ಇರಲಿ? ವನ್ಯನಾಶದ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಮೂರನೇ ಪ್ರಶ್ನೆಗೆ ಕಟ್ಟಡ ನಿರ್ಮಾಣ ಮಾಡೋಕೆ ನಾವೇನು ಮಾಡೋಕ್ಕೈತೆ ಅಂತ ಹೇಳಿದ್ರೆ ಸುಮಾರು ಗಿಡಗಳನ್ನು ಕಟ್ ಮಾಡಿ ಅದರಿಂದ ಉಂಟಾಗತಕ್ಕಂಥ ಕಾಂಡಗಳನ್ನು ವಿವಿಧ ರೀತಿಯಾದ ಒಂದು ಮನೆಗೆ ಬೇಕಾದಂಥ ಒಂದು ವಸ್ತುಗಳನ್ನು ಮಾಡಿಸ್ಕೊತಿದ್ದೀವಿ. ಆ ಒಂದು ಉದ್ದೇಶಕ್ಕಾಗಿ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ ಏನು ಮಾಡ್ತೀವಿ, ವನ್ಯನಾಶವನ್ನು ಮಾಡ್ತಾ ಇದ್ದಾರೆ. ಉತ್ತರ ಬಿ ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಅರಣ್ಯಗಳನ್ನು ಉಳಿಸುವುದು ಹೇಗೆ ಸಾಧ್ಯ? ಅರಣ್ಯಗಳನ್ನು ಉಳಿಸುವುದು ಹೆಂಗೆ ಸಾಧ್ಯ ಆಗುತ್ತಾ ಅಂತ ಕೇಳಿದ್ದಾರೆ. ಮರಗಳನ್ನು ಕಡಿತ ಮಾಡೋದ್ರಿಂದ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಮರ ನಡೆಸುವುದು. ಎಸ್, ಅರಣ್ಯಗಳನ್ನು ಉಳಿಸುವುದು ಹೇಗೆ ಅಂತ ಹೇಳಿದ್ರೆ ಇಲ್ಲೇ ಕೊಟ್ಟಿರೋ ನೋಡಿ, ನದಿ ತಪ್ಪಿಸುವುದು ಅಲ್ವೇ ಅಲ್ಲ. ಸರಿಯಾದಂಥ ಉತ್ತರ ಮರಗಳನ್ನು ನಾವೇನು ಮಾಡಬೇಕು, ಗಿಡಗಳನ್ನು ಬೆಳೆಸಬೇಕು, ಮರಗಳನ್ನು ನಡೆಸಿ ಅವುಗಳನ್ನು ಪೋಷಣೆ ಮಾಡಬೇಕು. ಅದರಿಂದ ನಮಗೆ ಸಂಪದ್ಭರಿತವಾದಂಥ ಒಂದು ಪರಿಶುದ್ಧವಾದ ಗಾಳಿ, ನೆರಳು ಸಿಗುತ್ತೆ ಮತ್ತು ಇನ್ನಿತರವಾದಂಥ ಒಂದು ಗಿಡಮೂಲಿಕೆಗಳು ಕೂಡ ನಮಗೆ ಲಭ್ಯವಾಗುತ್ತವೆ. ಆ ಒಂದು ಕಾರಣಕ್ಕಾಗಿ ಅರಣ್ಯಗಳನ್ನು ಉಳಿಸುವುದು ಹೇಗೆ ಸಾಧ್ಯ ಅಂದರೆ ಮರಗಳನ್ನು ನಡೆಸಬೇಕು ನಾವು. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ವನ್ಯ ನಾಶವು ಯಾವ ಪ್ರಾಣಿಗಳಿಗೆ ದುಃಖಕಾರಿ? ಕೇವಲ ಸಿಂಹಗಳಿಗೆ, ಕೇವಲ ಹಕ್ಕಿಗಳಿಗೆ, ಅರಣ್ಯವಾಸಿ ಎಲ್ಲ ಪ್ರಾಣಿಗಳಿಗೆ, ಮೀನುಗಳಿಗೆ? ಯಾವುದು ಸರಿಯಾದ ಉತ್ತರ? ಐದನೇ ಪ್ರಶ್ನೆಗೆ ಯಾವುದು ಉತ್ತರ? ಈಗ ಅರಣ್ಯ ನಾಶ ಮಾಡೋದ್ರಿಂದ ಕೇವಲ ಸಿಂಹಗಳಿಗೆ ಅಷ್ಟೇ ಪ್ರಾಬ್ಲಮ್ ಆಗುತ್ತಾ? ಆಗಲ್ಲ. ಕೇವಲ ಹಕ್ಕಿಗಳದ್ರ ಮೇಲೆ ಕುತ್ಕೊಂತಾವ ಅಂತೇಳಿ ಅದಕ್ಕೆ ಪ್ರಾಬ್ಲಮ್ ಆಗುತ್ತಾ? ಅಲ್ಲ. ಅರಣ್ಯವಾಸಿ ಎಲ್ಲ ಪ್ರಾಣಿಗಳಿಗೂ ಏನಾಗುತ್ತಾ, ದುಃಖಕಾರಿ ಆಗುತ್ತಾ. ಯಾಕಂದ್ರೆ ಅವುಗಳು ಎಲ್ಲಿ ಹೋಗಬೇಕು, ಅವುಗಳಿಗೆ ಏನಾಗುತ್ತಾ, ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಹಂಗಾಗಿ ಏನು ಮಾಡಬಾರ್ದು, ಮರಗಳನ್ನು ಕಡಿಬಾರದು, ನಾವು ಮರಗಳನ್ನು ನಡೆಸಬೇಕು ನಾವು. ವನ್ಯನಾಶವು ಯಾವ ಪ್ರಾಣಿಗಳಿಗೆ ದುಃಖಕಾರಿ ಅಂತ ಹೇಳಿದ್ರೆ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಪ್ರಾಣಿಗಳು ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ದುಃಖಕಾರಿಯಾಗಿರುತ್ತೆ. ನೆಕ್ಸ್ಟ್, ಆರನೇ ಪ್ರಶ್ನೆಗೆ ಹೋಗೋಣ. ಆರನೇ ಪ್ರಶ್ನೆ ಈ ಥರ ಇದೆ. ಅರಣ್ಯ ನಾಶವಾದರೆ ಜಲಚಕ್ರದ ಮೇಲೆ ಏನು ಪರಿಣಾಮ ಬೀರುತ್ತೆ?
ಹೆಚ್ಚಿನ ಮಳೆ ಬರುತ್ತೆ. ಅರಣ್ಯನಾಶ ಮಾಡೋದ್ರಿಂದ ಹೆಚ್ಚಿನ ಮಳೆ ಬರುತ್ತಾ? ಸಾಧ್ಯನೇ ಇಲ್ಲ. ಯಾವುದೇ ಪರಿಣಾಮವಿಲ್ಲ. ಐತಿ, ಅರಣ್ಯನಾಶ ಮಾಡೋದ್ರಿಂದ ಪರಿಣಾಮ ಐತಿ, ಇದನ್ನು ತಪ್ಪು. ಜಲಚಕ್ರ ಹದಗೆಡುತ್ತದೆ, ನದಿಗಳು ದಟ್ಟವಾಗುತ್ತವೆ. ನದಿಗಳು ದಟ್ಟವಾಗುತ್ತವೆ. ಎಸ್, 6ನೇ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ? ದಟ್ಟವಾಗ್ತವೆ ಅಂದರೆ ಜಗ್ಗಿ ಆಗ್ತವೆ, ಸಾಧ್ಯ ಇಲ್ಲ. ಜಲಚಕ್ರ ಹದಗೆಡುತ್ತೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಜಲಚಕ್ರ ಏನಾಗಿರುತ್ತಾ? ಹದಗೆಡುತ್ತೆ ಅರಣ್ಯನಾಶವಾದರೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ. ವನ್ಯ ನಾಶದ ಪರಿಣಾಮವಾಗಿ ಏನು ಉಂಟಾಗುತ್ತೆ? ತಾಪಮಾನ ಇಳಿಯುತ್ತಾ? ವನ್ಯ ನಾಶ ಮಾಡೋದ್ರಿಂದ ಬಿಸಿಲು ಕಡಿಮೆ ಆಗುತ್ತಾ? ತಪ್ಪು, ಅಲ್ವೇ ಅಲ್ಲ. ಜೈವಿಕ ವೈವಿಧ್ಯತೆ ಕಡಿಮೆಯಾಗುವುದು, ಜನಸಂಖ್ಯೆ ಇಳಿಯುವುದು. ಇದಕ್ಕೆ ಅರಣ್ಯನಾಶಕ್ಕೂ ಜನಸಂಖ್ಯೆಗೂ ಸಂಬಂಧನೇ ಇಲ್ಲ. ಕಬ್ಬು ಬೆಳೆ ಹೆಚ್ಚಾಗುವುದು, ಇದಕ್ಕಂತೂ ಸಂಬಂಧನೇ ಇಲ್ಲ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಬಿ, ಏನಾಗುತ್ತಾ? ಜೀವ ವೈವಿಧ್ಯತೆ ಉಂಟಾಗುತ್ತೆ. ಇದು 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ಅಂತೇಳಿ, ಅರಣ್ಯ ನಾಶವನ್ನು ತಡೆಯಲು ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳಬಹುದು? ಮರಗಳನ್ನು ಹೆಚ್ಚುವರಿ ಕಡಿತ ಮಾಡಬೇಕಾ ಮರಿಗಳನ್ನು? ಅಲ್ಲ. 8ನೇ ಪ್ರಶ್ನೆ ಸರಿಯಾದ ಉತ್ತರ ಅಲ್ಲ. ಮರ ನಡೆಸುವ ಕಾರ್ಯಕ್ರಮ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮರಗಳನ್ನು ನಡೆಸುವಂಥದ್ದು. ಅದು ಬಿಟ್ಟು ಕಂದಾಯ ಹೆಚ್ಚಿಸುವುದು ಅಲ್ವೇ ಅಲ್ಲ. ಹಸು ಸಾಕುವುದು ಅಲ್ವೇ ಅಲ್ಲ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಮರಗಳನ್ನು ನಡೆಸುವ ಕಾರ್ಯಕ್ರಮ ಮಾಡಬೇಕು ನಾವು. ಎಸ್, 9ನೇ ಪ್ರಶ್ನೆ. ಮರಗಳು ಏಕೆ ಮುಖ್ಯ? ಅಂದಕ್ಕಾಗಿ ಬೇಕಾ? ಚಂದ ಕಾಣಲಿಕ್ಕಾಗಿ ಅಂದಕ್ಕಾಗಿ ಬೇಕಾ? ಅಲ್ಲ. ಮಾತ್ರ ಎಣ್ಣೆಗೆ ಮಾತ್ರ ಬೇಕಾ? ಅಲ್ಲ. ಆಮ್ಲಜನಕ ನೀಡುತ್ತದೆ, ಕೇವಲ ಹಸುಗಳಿಗೆ ತಾಯಿ ಅಲ್ಲ. ಯಾವುದಂತ ಹೇಳಿದ್ರೆ ಆಮ್ಲಜನಕ ನೀಡುತ್ತೆ ನಮಗೆ. ನಾವು ಉಸಿರಾಡಬೇಕಾದಾಗ ಆಮ್ಲಜನಕ ಏನು ತೊಗೊತೀವಲ್ಲ, ಆಕ್ಸಿಜನ್ ಹಿಂದ್ಗಡೆ ಹೊರಗಡೆಯಿಂದ ಆಕ್ಸಿಜನ್ ಏನು ತೊಗೊತೀವಲ್ಲ, ಆಮ್ಲಜನಕ ಉತ್ಪತ್ತಿ ಆಗ್ತಕ್ಕಂಥದ್ದಿಲ್ಲ ಅಂತ ಹೇಳಿದ್ರೆ ಮರಗಳು ಉಸಿರಾಡುವುದರಿಂದ ಅಥವಾ ಅದಕ್ಕೆ ಫೋಟೋಸಿಂಥಸಿಸ್ ಅಂತ ಕರೀತಾರೆ, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಅದು ನಮಗೂ ಭಾಳಷ್ಟು ಉಪಯೋಗಕಾರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ತರವೆ, ವೃಕ್ಷಾರೋಪಣ ಎಂದರೇನು? ವೃಕ್ಷಾರೋಪಣ ಅಂದರೆ 10ನೇ ಪ್ರಶ್ನೆ ಸರಿಯಾದ ಉತ್ತರ ಮರ ಕಡಿತ ಅಲ್ಲ. ಮರ ತಿನ್ನುವುದು ಅಲ್ಲವೇ ಅಲ್ಲ. ಮರ ಬೆಳೆಸುವುದು ಅಲ್ಲ. ಯಾವುದಕ್ಕೆ ಸರಿಯಾದ ಉತ್ತರ? ಎಸ್, ಮರ ಬೆಳೆಸುವುದು. ವೃಕ್ಷಾರೋಪಣ ಅಂದ್ರೇನು? ಮರಗಳನ್ನು ನಿರ್ಮೂಲ ಮಾಡುವುದಲ್ಲ. ನಿರ್ಮೂಲ ಅಂತಾಗಿದೆ, ಅದು ನಿರ್ಮೂಲನ ಮಾಡುವುದು ಅಲ್ಲವೇ ಅಲ್ಲ. ಇದನ್ನು ತಪ್ಪು. ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರಲ್ಲಿ ಎಸ್, ಸರಿಯಾದಂಥ ಉತ್ತರ ಬಂದುಬಿಟ್ಟು ಸಿ, ಮರಗಳನ್ನು ಬೆಳೆಸುವುದು. ಇದಕ್ಕೆ ಸರಿಯಾದಂಥ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಗೆ 10 ಪ್ರಶ್ನೆಗಳು ಮುಗಿದವು. ಈ ಒಂದು ವಿಡಿಯೋ ನಿಮಗೆ ಬಹುಮುಖ್ಯವಾಗಿದೆ. ನಿಮ್ಮ ಮುಂಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿಮಗೆ ಸಹಕಾರ ಆಗಲಿ, ಹೆಲ್ಪ್ ಆಗಲಿ ಅಂತೇಳಿ ಅಂದ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.